ಮೇಲೆ ಅಮೆರಿಕ ಡೆಡ್ಲಿ ದಾಳಿ ಶುರು ಮಾಡಿದೆ. ಹೇಳಿದಂತೆ ಮಾಡಿಬಿಟ್ಟಿದೆ ಈಗ ಆಧುನಿಕ ತುಗ್ಲಕ್. ಹೇಳಿದಂತೆಯೇ ಮಾಡಿಬಿಟ್ರ ಆಧುನಿಕ ತುಗ್ಲಕ್. ಇರಾನ್ ಮೇಲೆ ಅಮೆರಿಕ ಡೆಡ್ಲಿ ದಾಳಿಯನ್ನ ಶುರು ಮಾಡಿದೆ. ಡೆಡ್ಲೈನ್ ಮುಗಿಯೋ ಮುನ್ನವೇ ಅಟ್ಯಾಕ್. ಇರಾನ್ ಡೋಂಟ್ ಕೇರ್ ಅಂತಿದೆ. ಈ ಕಡೆ ಟ್ರಂಪ್ ಸಿಡಿದೆದ್ದಿದ್ದಾರೆ. ಸಂಚಲನದ ನಿರ್ಣಯವನ್ನ ತೆಗೆದುಕೊಂಡಂತಹ ಟ್ರಂಪ್ ಇರಾನ್ ಖರ್ಗ್ ದ್ವೀಪದ ಮೇಲೆ ದಾಳಿಯಾಗಿದೆ. ಖರ್ಗ್ ದ್ವೀಪದ ಮೇಲೆ ಸೇನಾ ದಾಳಿ ಮಾಡಿದೆ. ಧಗಧಗ ಅಂತ ಹೊತ್ತಿ ಉರಿತಾ ಇದೆ ಖರ್ಗ್ ದ್ವೀಪ. ಖರ್ಗ್ ದ್ವೀಪ ಇರಾನ್ ತೈಲ ಗೋದಾಮು. ಇಡೀ ಜಗತ್ತಿಗೆ ತೈಲ ಸರಬರಾಜು ಆಗ್ತಾ ಇದ್ದಿದ್ದು ಇಲ್ಲಿಂದಲೇ. ಈಗ ಅಂತಹ ಸ್ಥಳಕ್ಕೆ ಅಮೆರಿಕ ಬಾಂಬ್ ಹಾಕಿದೆ. ಖರ್ಗ್ ದ್ವೀಪ ಹೊತ್ತಿ ಉರಿತಾ ಇದೆ. ಅಮೆರಿಕ ವಾರ್ನಿಂಗ್ ಕೊಡ್ತು, ಇರಾನ್ ಕೇಳಲಿಲ್ಲ. ಡೆಡ್ಲೈನ್ ಹಾಕ್ತು, ಕೇಳಲಿಲ್ಲ. ಈಗ ಡೆಡ್ಲೈನ್ ಮುಗಿಯೋಕ್ಕಿಂತ ಮುಂಚೆನೆ ಆಧುನಿಕ ತುಗ್ಲಕ್ ಹೇಳದಂತೆ ಮಾಡಿ ಬಿಟ್ರ. ಡೆಡ್ಲೈನ್ ಮುಗಿಯೋ ಮುನ್ನವೇ ಅಟ್ಯಾಕ್ ಆಗಿದೆ ಅಮೆರಿಕಾದಿಂದ. ಇರಾನ್ ಡೋಂಟ್ ಕೇರ್ ಅಂತ ಪ್ರತಿದಾಳಿ ಮಾಡ್ತಾನೆ ಹೋಯ್ತು. ಟ್ರಂಪ್ ಪೇಷನ್ಸ್ ಕೂಡ ಮುಗಿತು ಅನ್ಸತ್ತೆ. ಈಗ ದಾಳಿಯನ್ನು ಶುರು ಮಾಡಿದ್ದಾರೆ. ಎಲ್ಲಿ? ನೇರವಾಗಿ ಖರ್ಗ್ ದ್ವೀಪದ ಮೇಲೆ ಸೇನಾ ದಾಳಿ ಆಗ್ತಾ ಇದೆ. ಇರಾನ್ನ ಖರ್ಗ್ ದ್ವೀಪ ಹೊತ್ತಿ ಉರಿತಾ ಇದೆ ಅಕ್ಷರಶಃ. ಇನ್ನು ಖರ್ಗ್ ದ್ವೀಪ ಇರಾನ್ನ ತೈಲ ಗೋದಾಮು ಪ್ರಮುಖ ಕೇಂದ್ರ. ಅದು ಪ್ರಮುಖ ಕೇಂದ್ರ ಬಿಂದು. ಯಾಕೆಂದ್ರೆ ಇಡೀ ಜಗತ್ತಿಗೆ ತೈಲ ಸರಬರಾಜು ಆಗ್ತಿದ್ದಂಥ ಪ್ರಮುಖ ಒಂದು ದ್ವೀಪ. ಅಲ್ಲಿ ಸಂಗ್ರಹಣೆ ಮಾಡಿದಂತಹ ಗೋದಾಮಿಗೆ ಬೆಂಕಿ ಹಾಕಿದ್ದಾರೆ. ಹೊತ್ತಿ ಉರಿತಾ ಇದೆ. ಅದೇ ಸ್ಥಳಕ್ಕೆ ಈಗ ಅಮೆರಿಕ ಬಾಂಬ್ ಹಾಕಿದೆ. ಇರಾನ್ ಮೇಲೆ ಅಮೆರಿಕ ಅಟ್ಟಹಾಸ ಮೆರಿತಾ ಇದೆ. ಡೆಡ್ಲೈನ್ ಕೊಟ್ಟಿತ್ತು, ಆದ್ರೆ ಡೆಡ್ಲೈನ್ಗಿಂತಲೂ ಮುಂಚೆ ಈಗ ಮಂಗಳವಾರ ಸಂಜೆ ಒಳಗಾಗಿ ಅಂದಿತ್ತು. ಆದ್ರೆ ಆ ಸಂಜೆ ಒಳಗಾಗಿನೇ ಈಗ ಮತ್ತೆ ಅಟ್ಯಾಕ್ ಆಗಿರುವಂತದ್ದು. ಡೆಡ್ಲೈನ್ ಮುನ್ನವೇ ಅಮೆರಿಕ ಕೂಡ ದಾಳಿಯನ್ನ ಮಾಡೋಕೆ ಮುಂದಾಯಿತು. ಇರಾನ್ ಖರ್ಗ್ ದ್ವೀಪದ ಮೇಲೆ ಆಗ್ತಾ ಇದೆ ದಾಳಿ. ಹೊತ್ತೆ ಉರಿತಾ ಇದೆ ಖರ್ಗ್ ದ್ವೀಪ. ಇರಾನ್ನ ತೈಲ ಗೋದಾಮು. ಇಲ್ಲಿಂದಲೇ ಇಡೀ ಜಗತ್ತಿಗೆ ತೈಲ ಸರಬರಾಜು ಆಗ್ತಿದ್ದಂಥದ್ದು. ಡೆಡ್ಲೈನ್ ಮುಗಿಯೋಕ್ಕಿಂತ ಮುಂಚೆನೆ ದಾಳಿ ಮಾಡಿದೆ. ಜಗತ್ತಿಗೆ ಆಲ್ಮೋಸ್ಟ್ 90% ರಷ್ಟು ತೈಲ ರಫ್ತಾಗ್ತಿತ್ತಲ್ಲ ಇದೇ ಜಾಗದಿಂದ. ಅಮೆರಿಕ ಮುಂಚೆಯಿಂದನೂ ಹೇಳ್ತಾ ಬರ್ತಿತ್ತು, ನಮಗೆ ಸರ್ವಾಧಿಕಾರ ಬೇಕು ಅಲ್ಲಿ. ಯಾಕೆ ಅಂದ್ರೆ ಅಥವಾ ಈ ತೈಲ ದ್ವೀಪಗಳನ್ನ ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನ ನಮಗೆ ವಶಪಡಿಸಿಕೊಳ್ಳುವಂತಹ ಹುನ್ನಾರ ಇದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅಮೆರಿಕದ ಟ್ರಂಪ್ ತಮ್ಮ ಭಾಷಣಗಳಲ್ಲಿ ಹೇಳ್ತಾನೆ ಬಂದ್ರು. ಇದಕ್ಕೆ ಅನೇಕ ರಾಷ್ಟ್ರಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ. ಆದ್ರೂ ಕೂಡ ಇರಾನ್ ಮಾತ್ರ ನೀವು ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ, ನೀವು ಎಷ್ಟೇ ದೊಡ್ಡ ರಾಷ್ಟ್ರವಾಗಿರ್ಬೋದು, ಆದ್ರೆ ನಮ್ಮಿಂದಲೂ ಕೂಡ ಪ್ರತಿ ದಾಳಿ ಇರುತ್ತೆ ಅನ್ನೋ ಥರಾನೇ ಬಿಹೇವ್ ಮಾಡ್ತು. ಪ್ರತಿ ದಾಳಿಯನ್ನ ಕೂಡ ಮಾಡ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅಮೆರಿಕಾದ ಅತ್ಯಾಧುನಿಕ ವಿಮಾನಗಳನ್ನು ಕೂಡ ಉಡೀಸು ಮಾಡುವಂತಹ ಮಟ್ಟಿಗೆ ಹುಡುಕಿ ಇರಾನ್ ಎಲ್ಲ ಯುದ್ಧ ವಿಮಾನಗಳನ್ನ ಉಡೀಸು ಮಾಡ್ತು. ತಾನು ಏನು ಅನ್ನೋದನ್ನ ಇರಾನ್ ಪ್ರೂವ್ ಮಾಡ್ಕೊಳ್ತು. ಇದು ಅಮೆರಿಕಾಗೆ ಒಂದ್ ರೀತಿಯ ಮುಖಭಂಗ, ಮುಜುಗರ. ಯಾಕಂದ್ರೆ ವಿಶ್ವದ ದೊಡ್ಡಣ್ಣ ಅಲ್ವಾ, ಅವನಿಗೆ ಕರೆಸಿಕೊಳ್ಳೋಕೆ ಆಗ್ಲಿಲ್ಲ, ಅಮೆರಿಕಕ್ಕೆ ಅದನ್ನ ತೆಗೆದುಕೊಳ್ಳೋಕೆ ಆಗ್ಲಿಲ್ಲ. ಕಡೆಗೆ ಡೆಡ್ಲೈನ್ ಅನ್ನ ಹಾಕಿದ್ರು ಟ್ರಂಪ್. ಇಷ್ಟರ ಒಳಗಾಗಿ ನೀವು ಸರೆಂಡರ್ ಆಗದೆ ಇದ್ರೆ, ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಹೇಳದೇ ಇದ್ರೆ, ಯುದ್ಧ ನಿಲ್ಲದೆ ಇದ್ರೆ ನಾವೇ ಬಂದು ಖರ್ಗ್ ದ್ವೀಪವನ್ನ ಮತ್ತು ಇರಾನ್ ಸಂಪನ್ಮೂಲಗಳನ್ನ ವಶಪಡಿಸ್ಕೊಳ್ತೀವಿ, ನಮ್ಮದಾಗಿಸ್ಕೊಳ್ತೀವಿ ಅಂತ. ಈಗ ಡೆಡ್ಲೈನ್ ಮುಗಿಯೋಕ್ಕಿಂತ ಮುಂಚೆ ಖರ್ಗ್ ದ್ವೀಪದ ಮೇಲೆ ದಾಳಿಯಾಗಿದೆ, ಸೇನಾ ದಾಳಿಯಾಗಿದೆ. ಖರ್ಗ್ ದ್ವೀಪದ ಮೇಲೆ ಬಾಂಬ್ ಹಾಕಿದೆ ಅಮೆರಿಕ. ಹೊತ್ತಿ ಉರಿತಾ ಇದೆ ಅಕ್ಷರಶಃ ಖರ್ಗ್ ದ್ವೀಪ. ಪ್ರಮುಖ ಕೇಂದ್ರವದು, ತೈಲ ಸಂಸ್ಕರಣೆಯ ಪ್ರಮುಖ ಕೇಂದ್ರ. ತೈಲ ಗೋದಾಮು ಅಲ್ಲಿದೆ. ಹೊತ್ತಿ ಉರಿತಾ ಇದೆ ಖರ್ಗ್ ದ್ವೀಪ.